ಇನ್ನು ಬುರುಡೆ ಗ್ಯಾಂಗ್ನ ಪುರಾಣದ ಒಂದೊಂದು ವಿಷಯವನ್ನ ಬಗಿತಾ ಇದೆ. SIT ತನಿಖೆಗಿಳಿದಿದೆ. ಸತತ 12 ಗಂಟೆಯಿಂದ ತಿಮರೋಡಿ ಮಣಿಯಲ್ಲಿ ಮಹಜರು ಕಾರ್ಯಾಚರಣೆ ನಡೆದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಣಿಯಲ್ಲಿ ಮಹಜರು ಇದೀಗ ಅಂತ್ಯವಾಗಿದ್ದು ಸುದೀರ್ಘ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ SIT ಅಧಿಕಾರಿಗಳು. ಬುರುಡೆ ಗ್ಯಾಂಗ್ನ ಪುರಾಣದ ಒಂದು ತನಿಖೆಗೆ SIT ಇಳಿದಿದೆ. ಸತತ 12 ಗಂಟೆಗಳಿಂದ ತಿಮರೋಡಿ ಮಣಿಯಲ್ಲಿ ಮಹಜರು ಕೂಡ ಮಾಡಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಮಣಿಯಲ್ಲಿ ಇದೀಗ ಮಹಜರು ಅಂತ್ಯವಾಗಿದೆ. ಸುದೀರ್ಘ ಮಹಜರು ಪ್ರಕ್ರಿಯೆ ನಡೆಸಿದಂತಹ SIT ಅಧಿಕಾರಿಗಳು ಸತತ 12 ಗಂಟೆ ಜಿತೇಂದ್ರ ದಯಾಮ ನೇತೃತ್ವದ SIT ಅಧಿಕಾರಿಗಳು ಇವತ್ತು ಮಹಜರು ಮಾಡಿದ್ದಾರೆ. ದೂರುದಾರ ಚಿನ್ನಯ್ಯನ ಹಲವಾರು ವಸ್ತುಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿದ್ದವರ ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. ತಿಮರೋಡಿ ಬಳಿಕ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಇದೀಗ SIT ಅಧಿಕಾರಿಗಳು ದಾಳಿ ಕೂಡ ಮಾಡಿದ್ದಾರೆ. ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆದಿದೆ. ಸೊ ಅಂದ ಹಾಗೆ ಇವತ್ತು SIT ಅಧಿಕಾರಿಗಳು ಒಂದು ದೊಡ್ಡ ರಣಭೇಟಿಯನ್ನೇ ಮಾಡಿದ್ದಾರೆ. ಸತತ 12 ಗಂಟೆಗಳ ಕಾಲ SIT ಅಧಿಕಾರಿಗಳು ಒಂದು ನಿರಂತರವಾದಂತಹ ಒಂದು ತನಿಖೆಯನ್ನು ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ದು SIT ಅಧಿಕಾರಿಗಳು ಚಿನ್ನಯ್ಯ ನೀಡಿರುವಂತಹ ಹೇಳಿಕೆ ಆಧಾರದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಸಂಪೂರ್ಣವಾಗಿ ಮಹಜರು ಮಾಡಿದ್ದಾರೆ. ಇದೀಗ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆ. SIT ವ್ಯೂಹದಲ್ಲಿ ಬುರುಡೆ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಚಿನ್ನಯ್ಯನ ನಿರಂತರ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಿದೆ. ಇಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ SIT ತಲಾಶ್ ನಡೆಸಿದೆ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಎನ್ನುವಂತಾಗಿದೆ ಈಗ ಈ ಬುರುಡೆ ಗ್ಯಾಂಗ್ನ ಕತೆ. ಹೌದು, ಚಿನ್ನಯ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಬುರುಡೆ ಗ್ಯಾಂಗ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಗಿದೆ. ಇದೀಗ SIT ಟೀಮ್ ಸೀದಾ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದೆ. SIT ವ್ಯೂಹದಲ್ಲಿ ಬುರುಡೆ ಗ್ಯಾಂಗ್ ವಿಲ ತಿಮರೋಡಿ ಮನೆಯಲ್ಲಿ SIT ತಲಾಶ್. ಶವ ಹೂತಿಟ್ಟ ಕೇಸ್ ಬುರುಡೆ ಗ್ಯಾಂಗ್ಗೆ ತಿರುಗುಬಾಣವಾಗ್ತಿದೆ. ಚಿನ್ನಯ್ಯ ಅರೆಸ್ಟ್ ಆಗ್ತಿದ್ದಂತೆ ತಿಮರೋಡಿ ಗ್ಯಾಂಗ್ನ ಲೆಕ್ಕಾಚಾರ ತಲೆ ಕೆಳಗಾಗಿದ್ದು ತಾವು ಹೆಣದ ಬಲೆಗೆ ಬುರುಡೆ ಗ್ಯಾಂಗ್ನವರೇ ಸಿಕ್ಕಿ ಒದ್ದಾಡುವಂತಾಗಿದೆ. ತನಿಖೆಯನ್ನ ಚುರುಕಾಗಿಸಿರೋ SIT ಸೀದಾ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಮೇಲೆ ದಾಳಿ ಮಾಡಿ ತಲಾಶ್ ನಡೆಸಿದೆ. ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದು ಗೊತ್ತಾದ ಬೆನ್ನಲ್ಲೇ SIT ಸೀದಾ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದೆ. SIT ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಪತ್ತೆಯಾಗಿವೆ. ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿದ ತನಿಖಾಧಿಕಾರಿಗಳು ಫೊರೆನ್ಸಿಕ್ ಪರೀಕ್ಷೆಗೆ ಕಳುಹಿಸಲು ಸೋಕೋ ಟೀಮ್ ತಯಾರಿ ನಡೆಸಿದೆ. SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಆತನ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಯ ಮನೆಯಲ್ಲಿ ತಲಾಶ್ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ CCTV ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದು ಚಿನ್ನಯ್ಯ ವಾಸವಾಗಿದ್ದ ಕೊಠಡಿಯಲ್ಲೂ ತಪಾಸಣೆ ನಡೆಸಿದ್ದಾರೆ. ಆತ ಬಳಸಿದ್ದ ಆಂಡ್ರಾಯ್ಡ್ ಮೊಬೈಲ್, ಬಟ್ಟೆ ಬರೆ ಇನ್ನಿತರ ವಸ್ತುಗಳನ್ನು SIT ವಶಕ್ಕೆ ಪಡೆದಿದೆ. ಚಿನ್ನಯ್ಯ ಬರ್ತಿದ್ದ ಕಾರಿನ ಬಗ್ಗೆಯೂ ತನಿಖೆ. ಇನ್ನು ಪ್ರತಿದಿನ ಚಿನ್ನಯ್ಯ ವಕೀಲರ ಜೊತೆ SIT ಕಚೇರಿಗೆ ಬರ್ತಿದ್ದ ಕಾರಿನ ಬಗ್ಗೆಯೂ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬುವರಿಗೆ ಸೇರಿದ ಕಾರು ಎಂಬುದು ಗೊತ್ತಾಗಿದೆ. ಕಾರು ಮಾಲೀಕ ಹಾಗೂ ತಿಮರೋಡಿ ನಂಟಿನ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಸುಳ್ಳುಗಾತಿ ಸುಜಾತ ಸೃಷ್ಟಿಸಿದ ಕತೆ ಹಿಂದೆ ಬಿದ್ದ SIT. ಅನನ್ಯ ಭಟ್ ಹೆಸರಿನಲ್ಲಿ ಹಸಿ ಸುಳ್ಳಿನ ಕತೆ ಕಟ್ಟಿದ್ದ ಸುಜಾತ ಅಜ್ಜಿಗೂ ತನಿಖೆ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಸುಜಾತ ಅಜ್ಜಿಯೇ ಇಂದು ಸೀದಾ SIT ಅಧಿಕಾರಿಗಳ ಆಫೀಸ್ಗೆ ಬಂದು ಕಾದು ಕುಳಿತಿತ್ತು. ಈಗಾಗಲೇ SIT ಅಧಿಕಾರಿಗಳು ರಿಪ್ಪನ್ಪೇಟೆ, ಉಡುಪಿಯ ಪರಿಕಾ, ವಿರಾಜಪೇಟೆಯಲ್ಲಿ ತನಿಖೆ ನಡೆಸಿದ್ದಾರಂತೆ. ನಂತರ ತಮ್ಮ ಬಳಿಯ ಸಾಕ್ಷ್ಯಾಧಾರ ಮುಂದಿಟ್ಟು ಅಜ್ಜಿಯ ವಿಚಾರಣೆ ನಡೆಸಲಿದ್ದಾರೆ. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ನಲ್ಲಿ ದಿನಕ್ಕೊಂದು ಮುಖವಾಡ ಕಳಿಸಿದ್ದು SIT ವಿಚಾರಣೆಯಲ್ಲಿ ಚಿನ್ನಯ್ಯ ಕೂಡ ಹಲವರ ಹೆಸರನ್ನ ಬಾಯ್ಬಿಟ್ಟಿದ್ದಾನಂತೆ.
ಈ ಬೆನ್ನಲ್ಲೇ ಇದೀಗ ಹಲವರಿಗೆ ಬಂಧನ ಭೀತಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬುರುಡೆ ಗ್ಯಾಂಗ್ನ ಪ್ರಾಣದ ಒಂದೊಂದು ವಿಷಯವನ್ನ ಬಗಿತಾ ಇದೆ SIT ತನಿಖೆಗಿಳಿದಿದೆ. ಸತತ 12 ಗಂಟೆಯಿಂದ ತಿಮರೋಡಿ ಮಣಿಯಲ್ಲಿ ಮಹಜರು ಕಾರ್ಯಾಚರಣೆ ನಡೆದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಣಿಯಲ್ಲಿ ಮಹಜರು ಇದೀಗ ಅಂತ್ಯವಾಗಿದ್ದು ಸುದೀರ್ಘ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ SIT ಅಧಿಕಾರಿಗಳು. ಬುರುಡೆ ಗ್ಯಾಂಗ್ನ ಪ್ರಾಣದ ಒಂದು ತನಿಖೆಗೆ SIT ಇಳಿದಿದೆ. ಸತತ 12 ಗಂಟೆಗಳಿಂದ ತಿಮರೋಡಿ ಮಣಿಯಲ್ಲಿ ಮಹಜರು ಕೂಡ ಮಾಡಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಮಣಿಯಲ್ಲಿ ಇದೀಗ ಮಹಜರು ಅಂತ್ಯವಾಗಿದೆ. ಸುದೀರ್ಘ ಮಹಜರು ಪ್ರಕ್ರಿಯೆ ನಡೆಸಿದಂತಹ SIT ಅಧಿಕಾರಿಗಳು ಸತತ 12 ಗಂಟೆ ಜಿತೇಂದ್ರ ದಯಾಮ ನೇತೃತ್ವದ SIT ಅಧಿಕಾರಿಗಳು ಇವತ್ತು ಮಹಜರು ಮಾಡಿದ್ದಾರೆ. ದೂರುದಾರ ಚಿನ್ನಯ್ಯನ ಹಲವಾರು ವಸ್ತುಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿದ್ದವರ ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. ತಿಮರೋಡಿ ಬಳಿಕ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಇದೀಗ SIT ಅಧಿಕಾರಿಗಳು ದಾಳಿ ಕೂಡ ಮಾಡಿದ್ದಾರೆ. ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆದಿದೆ. ಸೊ ಅಂದ ಹಾಗೆ ಇವತ್ತು SIT ಅಧಿಕಾರಿಗಳು ಒಂದು ದೊಡ್ಡ ರಣಭೇಟಿಯನ್ನೇ ಮಾಡಿದ್ದಾರೆ. ಸತತ 12 ಗಂಟೆಗಳ ಕಾಲ SIT ಅಧಿಕಾರಿಗಳು ಒಂದು ನಿರಂತರವಾದಂತಹ ಒಂದು ತನಿಖೆಯನ್ನು ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ದು SIT ಅಧಿಕಾರಿಗಳು ಚಿನ್ನಯ್ಯ ನೀಡಿರುವಂತಹ ಹೇಳಿಕೆ ಆಧಾರದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಸಂಪೂರ್ಣವಾಗಿ ಮಹಜರು ಮಾಡಿದ್ದಾರೆ. ಇದೀಗ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆ. SIT ವ್ಯೂಹದಲ್ಲಿ ಬುರುಡೆ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಚಿನ್ನಯ್ಯನ ನಿರಂತರ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಿದೆ. ಇಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ SIT ತಲಾಶ್ ನಡೆಸಿದೆ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಎನ್ನುವಂತಾಗಿದೆ ಈಗ ಈ ಬುರುಡೆ ಗ್ಯಾಂಗ್ನ ಕತೆ. ಹೌದು, ಚಿನ್ನಯ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಬುರುಡೆ ಗ್ಯಾಂಗ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಗಿದೆ. ಇದೀಗ SIT ಟೀಮ್ ಸೀದಾ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದೆ. SIT ವ್ಯೂಹದಲ್ಲಿ ಬುರುಡೆ ಗ್ಯಾಂಗ್ ವಿಲ. ತಿಮರೋಡಿ ಮನೆಯಲ್ಲಿ SIT ತಲಾಶ್. ಶವ ಹೂತಿಟ್ಟ ಕೇಸ್ ಬುರುಡೆ ಗ್ಯಾಂಗ್ಗೆ ತಿರುಗುಬಾಣವಾಗ್ತಿದೆ. ಚಿನ್ನಯ್ಯ ಅರೆಸ್ಟ್ ಆಗ್ತಿದ್ದಂತೆ ತಿಮರೋಡಿ ಗ್ಯಾಂಗ್ನ ಲೆಕ್ಕಾಚಾರ ತಲೆ ಕೆಳಗಾಗಿದ್ದು ತಾವು ಹೆಣದ ಬಲೆಗೆ ಬುರುಡೆ ಗ್ಯಾಂಗ್ನವರೇ ಸಿಕ್ಕಿ ಒದ್ದಾಡುವಂತಾಗಿದೆ. ತನಿಖೆಯನ್ನ ಚುರುಕಾಗಿಸಿರೋ SIT ಸೀದಾ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಮೇಲೆ ದಾಳಿ ಮಾಡಿ ತಲಾಶ್ ನಡೆಸಿದೆ. ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದು ಗೊತ್ತಾದ ಬೆನ್ನಲ್ಲೇ SIT ಸೀದಾ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದೆ. SIT ಅಧಿಕಾರಿಗಳು ಶೋಧ ನಡೆಸಿದಾಗ ಕೆಲವು ಮುಖ್ಯವಾದ ವಸ್ತುಗಳು ಪತ್ತೆಯಾಗಿವೆ. ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿದ ತನಿಖಾಧಿಕಾರಿಗಳು ಫೊರೆನ್ಸಿಕ್ ಪರೀಕ್ಷೆಗೆ ಕಳುಹಿಸಲು ಸೋಕೋ ಟೀಮ್ ತಯಾರಿ ನಡೆಸಿದೆ. SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಆತನ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಯ ಮನೆಯಲ್ಲಿ ತಲಾಶ್ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ CCTV ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದು ಚಿನ್ನಯ್ಯ ವಾಸವಾಗಿದ್ದ ಕೊಠಡಿಯಲ್ಲೂ ತಪಾಸಣೆ ನಡೆಸಿದ್ದಾರೆ. ಆತ ಬಳಸಿದ್ದ ಆಂಡ್ರಾಯ್ಡ್ ಮೊಬೈಲ್, ಬಟ್ಟೆ ಬರೆ ಇನ್ನಿತರ ವಸ್ತುಗಳನ್ನು SIT ವಶಕ್ಕೆ ಪಡೆದಿದೆ. ಚಿನ್ನಯ್ಯ ಬರ್ತಿದ್ದ ಕಾರಿನ ಬಗ್ಗೆಯೂ ತನಿಖೆ. ಇನ್ನು ಪ್ರತಿದಿನ ಚಿನ್ನಯ್ಯ ವಕೀಲರ ಜೊತೆ SIT ಕಚೇರಿಗೆ ಬರ್ತಿದ್ದ ಕಾರಿನ ಬಗ್ಗೆಯೂ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬುವರಿಗೆ ಸೇರಿದ ಕಾರು ಎಂಬುದು ಗೊತ್ತಾಗಿದೆ. ಕಾರು ಮಾಲೀಕ ಹಾಗೂ ತಿಮರೋಡಿ ನಂಟಿನ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಸುಳ್ಳುಗಾತಿ ಸುಜಾತ ಸೃಷ್ಟಿಸಿದ ಕತೆ ಹಿಂದೆ ಬಿದ್ದ SIT. ಅನನ್ಯ ಭಟ್ ಹೆಸರಿನಲ್ಲಿ ಹಸಿ ಸುಳ್ಳಿನ ಕತೆ ಕಟ್ಟಿದ್ದ ಸುಜಾತ ಅಜ್ಜಿಗೂ ತನಿಖೆ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಸುಜಾತ ಅಜ್ಜಿಯೇ ಇಂದು ಸೀದಾ SIT ಅಧಿಕಾರಿಗಳ ಆಫೀಸ್ಗೆ ಬಂದು ಕಾದು ಕುಳಿತಿತ್ತು. ಈಗಾಗಲೇ SIT ಅಧಿಕಾರಿಗಳು ರಿಪ್ಪನ್ಪೇಟೆ, ಉಡುಪಿಯ ಪರಿಕಾ, ವಿರಾಜಪೇಟೆಯಲ್ಲಿ ತನಿಖೆ ನಡೆಸಿದ್ದಾರಂತೆ. ನಂತರ ತಮ್ಮ ಬಳಿಯ ಸಾಕ್ಷ್ಯಾಧಾರ ಮುಂದಿಟ್ಟು ಅಜ್ಜಿಯ ವಿಚಾರಣೆ ನಡೆಸಲಿದ್ದಾರೆ.
ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ನಲ್ಲಿ ದಿನಕ್ಕೊಂದು ಮುಖವಾಡ ಕಳಿಸಿದ್ದು. ಎಸ್ಐಟಿ ವಿಚಾರಣೆಯಲ್ಲಿ ಚಿನ್ನಯ್ಯ ಕೂಡ ಹಲವರ ಹೆಸರನ್ನ ಬಾಯ್ಬಿಟ್ಟಿದ್ದಾನಂತೆ. ಈ ಬೆನ್ನಲ್ಲೇ ಇದೀಗ ಹಲವರಿಗೆ ಬಂಧನ ಭೀತಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.